ಟ್ಯಾನ್ ಟಡಾನ್. ಸಕ್ಕತ್ತಾಗಿದೆಯಲ್ಲ. ಎಲ್ಲವೂ ದೊಡ್ಡದೇ, ನಮಗೆ ಚಿಕ್ಕದಲ್ಲ ಇದೆಲ್ಲ ನನ್ನಂಥ ಮಿಡಲ್ ಕ್ಲಾಸ್ಗೆ ಸಿಕ್ಕಾಬಟ್ಟೆ ದೊಡ್ಡದು. ಆ್ಯಕ್ಚುಲಿ ಯಾವುದೋ ಎಕ್ಸ್ಪೆನ್ಸಿವ್ ರೈಡಿಂಗ್ ಜಾಕೆಟ್ ಅಲ್ಲ, ಯಾವುದೋ ಎಕ್ಸ್ಪೆನ್ಸಿವ್ ರೈಡಿಂಗ್ ಶೂಸ್ ಅಲ್ಲ. ಅಂದರೆ ಗುರು ಸೀರಿಯಸ್ ಆಗಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ. ರೈನಾಕ್ಸ್ ಅವ್ರದ್ದು ಮಗನಿಗೆ ಅವನ್ನ ನೆನೆಸ್ಕೊಂಡಾಗೆಲ್ಲ ನನ್ನ ಬಾಯಲ್ಲಿ ಕೆಟ್ಟ ಮಾತುಗಳು ಬರುತ್ತೆ ಅಂತ. ಯಾರಿಗೂ ಯಾವ ಹೆಲ್ಪು ಕೂಡ ಮಾಡೋಕೆ ಹೋಗ್ಬಾರ್ದು. ಹೆಲ್ಪ್ ಕೇಳೋಕ್ಕಿಂತ ಮುಂಚೆ 1000 ಸಲ ಕೇಳ್ತಾರೆ, 1000 ಸಲ ಮಾತಾಡ್ತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ನಮ್ಮ ಪೀಸ್ ಪ್ರಿಂಟ್ಸ್ ಆಫೀಸಿಂದ. ಏನಪ್ಪ ಮತ್ತೆ ಪೀಸ್ ಪ್ರಿಂಟ್ಸಲ್ಲಿ ಟಿ ಶರ್ಟ್ನ ಪ್ರಿಂಟ್ ಮಾಡೋದು ತೋರಿಸ್ತೀಯ ಅಂದರೆ ಅದಲ್ಲ, ಒಬ್ಬ ಮಿಡಲ್ ಕ್ಲಾಸ್ ರೈಡರ್ನ ಡ್ರೀಮ್ ಇವತ್ತು ಕಂಪ್ಲೀಟ್ ಆಗಿದೆ. ಏನದು ಡ್ರೀಮ್ ಅಂದರೆ ರೈಡಿಂಗ್ ಜಾಕೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ರೈಡಿಂಗ್ ಜಾಕೆಟ್ ಅನ್ನೋದು ಪ್ರತಿಯೊಬ್ಬರು ಡ್ರೀಮ್ ಆಗಿರುತ್ತೆ ರೈಡರ್ಸ್ಗೆ. ಇವತ್ತು ಆ ಡ್ರೀಮ್ ನನಗೆ ಕಂಪ್ಲೀಟ್ ಆಗಿದೆ. ಸೊ ಕನಸನ್ನ ನನಸು ಮಾಡ್ಕೊಳ್ಳೋದ್ರಲ್ಲಿ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ಕನಸು ನನಸಾಗಿದೆ. ಯಾವ ರೈಡಿಂಗ್ ಜಾಕೆಟ್ ತೊಗೊಂಡಿದ್ದೀನಿ ತೋರಿಸ್ತೀನಿ. ಅದ್ರ ಜೊತೆಗೆ ಒಂದು ಬೇಸಿಕ್ ರೈಡಿಂಗ್ ಶೂಸ್ನ ಕೂಡ ತೊಗೊಂಡಿದ್ದೀನಿ. ಸದ್ಯಕ್ಕೆ ಸಾಕು ಬೇಸಿಕ್ ರೈಡಿಂಗ್ ಶೂಸ್. ಮೊದಲು ಶುರು ಮಾಡೋಣ, ಆಮೇಲೆ ಎಲ್ಲ ಬರುತ್ತೆ. ಇವತ್ತು ನಾನು ರೈಡಿಂಗ್ ಜಾಕೆಟ್ನ ತೊಗೊಂಡಿದ್ದೀನಿ. ತಗೊಳ್ಳೇಬೇಕು ಅಂತ ಅನಿಸಿದ್ದು ಯಾವಾಗ ಗೊತ್ತಾ, ನಾನು ಹಿಮಾಲಯನ್ ಬೈಕ್ನ ತಗೊಂಡಾಗ ಒಂದಲ್ಲ ಒಂದಿನ ನಾನು ರೈಡಿಂಗ್ ಜಾಕೆಟ್ ತಗೋಬೇಕು, ನಾನು ರೈಡ್ ಮಾಡಬೇಕು ಅಂತ ತುಂಬ ಕನಸು ಕಾಣ್ತಾ ಇದ್ದೆ. ನನ್ನ ಮನೆಗೆ ಹತ್ರವಾಗಿ ನಮ್ಗೆ ಇಲ್ಲಿ ಪಾರ್ಲೇಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಹತ್ರ ಒಂದು ಟೋಲ್ ಇದೆ, ಅದು ಬಿಟ್ರೆ ನೈಸ್ ರೋಡ್ ಇದೆ. ಸೊ ಈ ಎರಡೂ ಜಾಗದಲ್ಲೂ ಬೈಕರ್ಸ್ಗಳು ಬಂದು ಲೈನ್ ನಿಂತ್ಕೋತಾ ಇದ್ರು. ಬೈಕ್ಗಳೆಲ್ಲ ನಿಲ್ಲಿಸಿ ಫುಲ್ ಔಟ್ಫಿಟ್ ಗೇರ್ಸ್ ಎಲ್ಲ ಹಾಕೊಂಡು, ಹೆಲ್ಮೆಟ್ ಕವರ್ ಮಾಡಿಕೊಂಡು, ಕೈಗೆ ಗ್ಲೌಸ್ ಎಲ್ಲ ಹಾಕೊಂಡು, ವಾವ್, ಅವ್ರನ್ನ ಹಂಗೆ ನೋಡ್ತಾ ಇದ್ದರೆ ಒಂಥರ ಮನ್ಸಿಗೆ ಖುಷಿ ಆಗೋದು. ಅವತ್ತು ಅಂದ್ಕೊಂಡಿದ್ದೆ ನಾನು ಒಂದಲ್ಲ ಒಂದಿನ ಇದೇ ಥರ ರೈಡ್ ಮಾಡಲೇಬೇಕು ಅಂತ. ಫೈನಲಿ ಮಿಡಲ್ ಕ್ಲಾಸ್ ರೈಡರ್ನ ಡ್ರೀಮ್ ಕಂಪ್ಲೀಟ್ ಆಗಿದೆ. ಸೊ ರೈಡಿಂಗ್ ಜಾಕೆಟ್ ಯಾವುದು ಬನ್ನಿ ತೋರಿಸ್ತೇನೆ. ನನ್ನ ಕನಸಿನ ಡ್ರೀಮ್ ರೈಡಿಂಗ್ ಜಾಕೆಟ್ ನನ್ನ ಕೈಯಲ್ಲಿದೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಗುರು ಸೀರಿಯಸ್ ಆಗಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ. ರೈನಾಕ್ಸ್ ಅವ್ರದ್ದು ಇದನ್ನು ತೊಗೊಂಡಿರೋದು ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ. ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ ಕೆಲವೊಂದಿನ. ಅಂಥ ದಣ್ಣನ ಮಗ ನಾನು. ಬಿಕಾಸ್ ಅವತ್ತು ಕಂಡಿದ್ದ ಕನಸು ಇವತ್ತು ನಿಜ ಆಗಿದೆ. ಮಾತು ಬರ್ತಾ ಇಲ್ಲ. ನಮ್ಮ ಹುಡುಗರು ಹೆಂಗೆ ಮಿಡಲ್ ಕ್ಲಾಸ್ ಹುಡುಗರು ಕನಸು ಕಾಣ್ತಾರೆ, ನನಸು ಮಾಡ್ಕೊಳ್ಳೋಲ್ಲ, ಅದನ್ನು ಹಾಗೆ ಸಾಯಿಸ್ಬಿಡ್ತಾರೆ, ಹಾಗೆ ಮಣ್ಣು ಮಾಡಿಬಿಡ್ತಾರೆ. ಹಾಗೆ ನಾನು ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ. ಎಷ್ಟೋ ಕನಸುಗಳನ್ನು ನಾನು ಹಾಗೆ ಮಣ್ಣು ಮಾಡಿಬಿಟ್ಟಿದ್ದೀನಿ, ಸಾಯಿಸ್ಬಿಟ್ಟಿದ್ದೀನಿ. ನನ್ನ ಕೈಲಾಗಲ್ಲ, ನನಗೆ ಯೋಗ್ಯತೆ ಇಲ್ಲ ಅಂದ್ಕೊಂಡು ಮಣ್ಣು ಮಾಡಿಬಿಟ್ಟಿದ್ದೀನಿ. ಆದರೂ ಕನಸು ಕಾಣೋದು ಬಿಡಬೇಕಲ್ಲ ಮಿಡಲ್ ಕ್ಲಾಸ್ ಲೈಫಲ್ಲಿ. ಕನಸು ಕಾಣ್ತಾ ಇರ್ತೀವಿ, ಅದನ್ನು ನನಸು ಮಾಡ್ಕೊಂಡಾಗಂತೂ ಆಗೋ ಖುಷಿ ಮಾತ್ರ ಬೇರೆ ಲೆವೆಲ್ ಗುರು. ಹೇಗಿದೆ ನನ್ನ ಹೊಸ ರೈಡಿಂಗ್ ಜಾಕೆಟ್? ಚೆನ್ನಾಗಿದೆಯಾ? ಸಿಕ್ಕಾಬಿಟ್ಟೆ ಖುಷಿ ಆಗ್ತಾಯಿದೆ. ಇನ್ಮೇಲಾದರೂ ನಾನು ಅಂದ್ಕೊಂಡಿರೋ ಥರ ಬೈಕ್ ರೈಡ್ ಮಾಡಿ ಸುತ್ತಬೇಕು, ಸಾಯೋವರೆಗೂ ಸುತ್ತಬೇಕು. ನಮ್ಮ ಕೈಲಿ ಕೋಶ ಅಂತೂ ಓದೋಕ್ಕಾಗಿಲ್ಲ, ಅಟ್ಲೀಸ್ಟ್ ದೇಶನಾದರೂ ಸುತ್ತೋಣ ಅಂತ. ಸಕ್ಕತ್ತಾಗಿದೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ತುಂಬ ಸಲ ತಗೋಬೇಕು ಅಂತ ಏನು ಮಾಡ್ತಾಯಿದ್ದೆ ಅಂದರೆ ಆನ್ಲೈನಲ್ಲಿ ವಿಶ್ ಲಿಸ್ಟ್ಗೆ ಹಾಕ್ತಾಯಿದ್ದೆ ಅಥವಾ ಆ್ಯಡ್ ಕಾರ್ಡ್ಗೆ ಹಾಕ್ತಾಯಿದ್ದೆ. ಆಮೇಲೆ ನೆನೆಸ್ಕೊತಾ ಇದ್ದೆ, ಅಯ್ಯಯ್ಯೋ ಇವತ್ತು ನಂದು EMI ಇದೆ ಅಲ್ವಾ ಬೇರೆದು, ಲೈಕ್ ಹಾಗೆ. ಫೈನಲಿ ಗುರು ಈ ರೈಡಿಂಗ್ ಜಾಕೆಟ್ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯಾವ ಜಾಕೆಟ್ ಏನು ಎಲ್ಲ ಚೆಕ್ ಮಾಡಿ. ನಿಮಗೂ ಇಷ್ಟ ಆದರೆ ತಗೊಳ್ಳಿ. ಆ್ಯಂಡ್ ರೈಡಿಂಗ್ ಜಾಕೆಟ್ ಅಂತೂ ತೋರಿಸಿದಾಯಿತು. ಈಗ ನಾನು ನನ್ನ ಮತ್ತೊಂದು ಡ್ರೀಮ್, ಒಂದು ರೈಡಿಂಗ್ ಶೂಸ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಯಾವುದಾದ್ರು ರೈಡಿಂಗ್ ಶೂಸ್ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡೋಣ. ಫೈನಲಿ ನನ್ನ ಬೇಸಿಕ್ ರೈಡಿಂಗ್ ಶೂಸ್ ಇದು ತೊಗೊಂಡಿದ್ದೀನಿ.
ಸೊ ಬೇಸಿಕ್ ಅಂತ ಹೇಳೋದಕ್ಕಿಂತ ಕನಸು ನನಸಾಗಬೇಕು. ಎಲ್ಲವೂ ದೊಡ್ಡದೇ ನಮಗೆ, ಚಿಕ್ಕದಲ್ಲ ಇದೆಲ್ಲ ನನ್ನಂಥ ಮಿಡಲ್ ಕ್ಲಾಸ್ಗೆ ಸಿಕ್ಕಾಬಟ್ಟೆ ದೊಡ್ಡದು. ಆ್ಯಕ್ಚುಲಿ ನೋಡೋರಿಗೆ ಇದೆಲ್ಲ ತುಂಬ ಚಿಕ್ಕದು ಅನ್ನಿಸ್ಬೋದು, ಕರೆಕ್ಟ್ ಅಲ್ವಾ? ನನ್ನಂಥ ಎಷ್ಟು ಮಿಡಲ್ ಕ್ಲಾಸ್ ರೈಡರ್ಗಳಿಗೆ ಇದೇ ತುಂಬ ದೊಡ್ಡದು ಗುರು, ದೊಡ್ಡದು. ರೈಡಿಂಗ್ ಶೂಸ್ ಕೂಡ ತೊಗೊಂಡಿದ್ದೀನಿ ಆ್ಯಂಡ್ ನನ್ನ ಡ್ರೀಮ್ ರೈಡಿಂಗ್ ಜಾಕೆಟ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಸೀರಿಯಸ್ಲಿ ಎರಡೂ ತೊಗೊಂಡಿರೋದು ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿದೆ. ನನ್ನ ಖುಷಿನ ನನಗೆ ಎಕ್ಸ್ಪ್ರೆಸ್ ಹೆಂಗೆ ಮಾಡಬೇಕು ಅಂತ ಸೀರಿಯಸ್ಸಾಗಿ ಗೊತ್ತಾಗಲ್ಲ. ಬಿಕಾಸ್ ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದ ಒಂಟಿಯಾಗಿ ಬೆಳೆದು ಮೈಂಡು ಮನಸ್ಸು ಹದಗೆಟ್ಟೋಗಿದೆ. ಪರವಾಗಿಲ್ಲ, ಈಗ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾವುದನ್ನ ಯಾವ್ಯಾವ ವಯಸ್ಸಲ್ಲಿ ಮಾಡಬೇಕು ಅವಾಗ ಮಾಡಿದ್ರೇ ಚೆಂದ. ನನ್ನ ಡ್ರೀಮ್ ಕಾರ್ ಥಾರ್, ನಿಮಗೆಲ್ಲರೂ ಗೊತ್ತಿರಬಹುದು. ನನ್ನ ಹಳೆ ವೀಡಿಯೋಸ್ಗಳಲ್ಲಿ ಥಾರ್ನ ತೋರಿಸ್ದಾಗೆಲ್ಲ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಆ ಕನಸನ್ನು ನಾನು ಸಾಯಿಸ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಅದು ನನಗಲ್ಲ, ಆ ಯೋಗ್ಯತೆ ನನಗಲ್ಲ ಅಂತ ಗೊತ್ತಾಗೋಯ್ತು ನನಗೆ. ಸೊ ಆ ಕನಸನ್ನು ನಾನು ಸಾಯಿಸ್ಬಿಟ್ಟೆ. ಹೋಗಲಿ ಬಿಡಪ್ಪ, ಡೌನ್ ಪೇಮೆಂಟ್ ಮಾಡಿ ಕಷ್ಟಪಟ್ಟು ಹೆಂಗೋ EMI ಕಟ್ಕೊಂಡು ಥಾರ್ನ ತೊಗೊಂಬಿಡೋಣ ಅಂತ ನೋಡಿದ್ರೂ ಕೂಡ ನನ್ನ ಹೆಸರಲ್ಲಿ ಲೋನ್ ಆಗಲ್ಲ. ಯಾಕೆ ಅಂದರೆ ಯಾವನೋ ಮಗನಿಗೆ ಅವನ್ನ ನೆನೆಸ್ಕೊಂಡಾಗೆಲ್ಲ ನನ್ನ ಬಾಯಲ್ಲಿ ಕೆಟ್ಟ ಮಾತುಗಳು ಬರುತ್ತೆ ಅಂತ ಮಗನಿಗೆ ನನ್ನ ಹೆಸರಲ್ಲಿ ಒಂದು ಗಾಡಿನ ಕೊಡಿಸ್ದೆ. ಸೊ ಆ ಗಾಡಿನ ಕೊಡಿಸಿದ್ಮೇಲೆ ಒಂದು 3-4 ತಿಂಗಳು ಕರೆಕ್ಟಾಗಿ EMI ಕಟ್ಟೋದ್ನೇನೋ ಅವನಷ್ಟೇ. ಅದಾದಮೇಲೆ ಅವ್ನು ಎಲ್ಲಿ ಹೋದ, ಏನು ಮಾಡ್ದ, ಯಾವುದೂ ಗೊತ್ತಿಲ್ಲ. ಸುಮಾರು ಹತ್ರ 2.5 ವರ್ಷ ಚೆಕ್ ಬೌನ್ಸ್ ಆಗಿದೆ ನಂದು. ಪ್ರತಿ ತಿಂಗಳು ಚೆಕ್ ಬೌನ್ಸ್ ಆಗಿದೆ. ನಾನು ಅದನ್ನೆಲ್ಲ ಕ್ಲಿಯರ್ ಮಾಡಿ NOC ತೊಗೊಂಡಿದ್ದೀನಿ. ಅದೆಲ್ಲ ಇನ್ನೂ ಯಾವಾಗ ಸಿಬಿಲ್ ಸ್ಕೋರ್ ಎಲ್ಲ ಸರಿ ಹೋಗುತ್ತೋ, ನನ್ನ ಹೆಸರು ಲೋನ್ ಆಗುತ್ತೋ ಗೊತ್ತಿಲ್ಲ. ನನ್ನ ಡ್ರೀಮ್ ಕಾರ್ ಥಾರ್ನ ತೊಗೋಬೇಕು ಅಂದಿದ್ದ ಕನಸು ಮುಗೀತು. ಅದನ್ನು ಸಾಯಿಸ್ಬಿಟ್ಟಿದ್ದೀನಿ. ಇನ್ನು ಯಾವತ್ತೂ ಅದ್ರ ಬಗ್ಗೆ ನಾನು ತಲೆನೂ ಹಾಕಲ್ಲ, ಆ ಕನಸು ಕಾಣಲ್ಲ. ಸೊ ಇದೇ ಥರ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರು ಅವರ ಕನಸುಗಳನ್ನು ಸಾಯಿಸಿಬಿಟ್ಟಿರ್ತಾರೆ. ಈ ಥರ ಒಂದು ಕನಸು ನನಸಾದಾಗ ಅದನ್ನೆಲ್ಲ ಮರೆತು ಖುಷಿಯಾಗಿರ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ನಾನೊಂದು DJI ಮಿನಿ ಮೈಕ್ನ ಕೂಡ ತೊಗೊಂಡಿದ್ದೀನಿ. ಇದು ಯಾಕೆ ಬೇಕಿತ್ತು ಅಂದರೆ, ಆಲ್ರೆಡಿ ನನ್ನ ಹತ್ರ DJI ಮೈಕ್ ಇತ್ತು, ಬಟ್ DJI ಮಿನಿ ಮೈಕ್ ಯಾಕೆ ತೊಗೊಂಡೆ ಅಂದರೆ, ನನಗೆ ಈ ಆ್ಯಕ್ಷನ್ ಪ್ರೋ ಕ್ಯಾಮ್ರಾಗಳಿಗೆಲ್ಲ ಅದಕ್ಕೆ ಒಂದು ಅಡಾಪ್ಟರ್ ಹಾಕಬೇಕಿತ್ತು, ರಿಸೀವರ್ಸ್ ಹಾಕಬೇಕಿತ್ತು, ದೊಡ್ಡ ತಲೆನೋ ಹೋಗ್ತಾಯಿತ್ತು. ಬಟ್ ಈ DJI ಮಿನಿ ಮೈಕ್ ವೈರ್ಲೆಸ್ ಕನೆಕ್ಟ್ ಆಗುತ್ತೆ ವಿತೌಟ್ ರಿಸೀವರ್. ನೆಕ್ಸ್ಟ್ ಮುಂದೆ ಆ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ನನ್ನ ಹತ್ರ GoPro ಇದೆ. GoProಗೆ 2 ಮೈಕ್ ಕೂಡ ನಾನು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ DJI ಆ್ಯಕ್ಷನ್ ಪ್ರೋ ಕ್ಯಾಮ್ರಾನ ತೊಗೊಂಡಾಗ ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ, ಬನ್ನಿ ಇವಾಗ ರೈಡಿಂಗ್ ಜಾಕೆಟ್ನ ಹಾಕ್ಕೊಂಡು ಸ್ವಲ್ಪ ಫೀಲ್ ಮಾಡೋಣ. ಬಡ್ಡೆ ಮಗಂದು ಈ ಜಾಕೆಟು ಎಷ್ಟು ವರ್ಷ ನನ್ನ ಕಾಯಿಸ್ಬಿಡ್ತಲ್ವ. ಸೊ ಫೈನಲಿ ಹಾಕ್ಕೊಂಡಿದ್ದೀನಿ. ಒಂಥರ ಚೆನ್ನಾಗಿದೆ, ಒಂಥರ ಫೀಲ್ ಆಗ್ತಾಯಿದೆ ಗುರು. ಹಂಗೆ ಬೈಕಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಆಗ್ತಾಯಿದೆ ನನಗೆ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಆ ಖುಷಿಗೆ ಒಂಚೂರು 2 ಕಣ್ಣಲ್ಲೆಲ್ಲ ನೀರು ಬರ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಹಾಗೆ ಒಬ್ಬ ಮಿಡಲ್ ಕ್ಲಾಸ್ ರೈಡರ್ಗೆ ಇದೆಲ್ಲ ಈಡೇರಿದಾಗ ಆ ಥರ ಆಗುತ್ತೆ. ಸೊ ಫೈನಲಿ ಐ ಲವ್ಡ್ ಇಟ್. ಸೀರಿಯಸ್ಲಿ ಸಖತ್ತಾಗಿದೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿದೆ ರೈಡಿಂಗ್ ಜಾಕೆಟ್ನ ತಗೋತಾ ಇರೋದು. ಎಷ್ಟು ಸಲ ಹೇಳ್ತೀಯೋ ಖುಷಿ ಆಗ್ತಿದೆ ಅಂತ ಹೇಳಬೇಡಿ. ಬಿಕಾಸ್ ಆ ಖುಷಿ ನನಗಾಗ್ತಿರೋದು ನನಗೆ ಗೊತ್ತು. ಬರೀ ಹೇಳಿದ್ನಲ್ಲ ನಿಮಗಾಗಲೇ, ಆ ಖುಷಿನ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ದಡ್ ನನ್ನ ಮಗ ನಾನು ಅಂತ. ಸೊ ಫೈನಲಿ ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ, ಕರೆಕ್ಟಾಗಿದೆ. ಬಾಡಿ ಫಿಟ್ಟಿಂಗ್ ಎಲ್ಲ ಲೂಸ್ ಏನಿಲ್ಲ. ಆ್ಯಕ್ಚುಲಿ ರೈಡಿಂಗ್ ಜಾಕೆಟ್ಸ್ ಲೂಸ್ ಇರಬಾರ್ದು, ಕರೆಕ್ಟಾಗಿ ಬಾಡಿಗೆ ಫಿಟ್ ಆಗಬೇಕು. ಸೊ ಕರೆಕ್ಟಾಗಿದೆ ಫೈನಲಿ. ಎಸ್. ಸೊ ಇದ್ರ ಜೊತೆಗೆ ನಿಮಗೆ ಆಲ್ರೆಡಿ ಹೇಳಿದೆ ರೈಡಿಂಗ್ ಶೂಸ್ನ ತೊಗೊಂಡೆ ಅಂತ. ಸೊ ಫೈನಲಿ ರೈಡಿಂಗ್ ಶೂಸ್ ಕೂಡ ತೋರಿಸಿದ್ದೀನಿ ನಿಮಗೆ. ನಮ್ಮ DJI ಮಿನಿ ಬೈಕ್ನ ಅನ್ಬಾಕ್ಸಿಂಗ್ ವಿಡಿಯೋ ಬನ್ನಿ. ಬಟ್ ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಗುರು, ಕುಣಿದಾಡಬೇಕು ಅನ್ನಿಸ್ತಾ ಇದೆ. ಹಬ್ಬ ಫೈನಲಿ ಅವತ್ತು ಈ ಪಾರ್ಲೆಜಿ ಬಿಸ್ಕೆಟ್ ಫ್ಯಾಕ್ಟ್ರಿ ಹತ್ರ ರೈಡರ್ಸ್ನ ನೋಡಿದಾಗ ಅಂದ್ಕೊಂಡಿದ್ದ ಮಾತು ಇವತ್ತು ಸತ್ಯ ಆಗಿದೆ. ಒಂದಲ್ಲ ಒಂದಿನ ನಾನು ಇದೇ ಥರ ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ರೈಡ್ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದು ಇವತ್ತು ಈಡೇರಿದೆ.
ಸೊ ಅವತ್ತು ಅಂದ್ಕೊಂಡಾಗ ನನ್ನ ಹತ್ರ ಯಾವ ಬೈಕು ಇರಲಿಲ್ಲ, ಏನೂ ಇರಲಿಲ್ಲ. ನನ್ನ ಹತ್ರ ಒಂದು ಸೈಕಲ್ ಕೂಡ ಇರಲಿಲ್ಲ. ಈ ಸೈಕಲ್ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಂದು ಅಂತ ಸೈಕಲ್ ನಾನು ತಗೊಂಡೇ ಇಲ್ಲ. ಓಕೆ, ಈ ನಿಮಗೆಲ್ಲ ಅವಾಗೆಲ್ಲ ಹಳ್ಳಿಗಳ ಕಡೆ ₹1 ಕೊಟ್ಟರೆ 1 ಅವರ್ ಸೈಕಲ್ ಕೊಡ್ತಾಯಿದ್ರು. ಸೊ ₹1 ಕೊಟ್ಬಿಟ್ಟು 1 ಅವರ್ ಸೈಕಲ್ನ ಓಡಿಸ್ತಾ ಇದ್ದೆ, ಸುಮ್ಮನೆ ತಿರುಗ್ತಾ ಇದ್ದೆ. ಚಿಕ್ಕ ವಯಸ್ಸಲ್ಲೆಲ್ಲ ಸೈಕಲ್ ತೊಗೋಬೇಕು ಅನ್ನೋ ಕನಸು ಇಲ್ಲಿವರೆಗೂ ನಾನು ಸಾಗಲೇ ಇಲ್ಲ. ಹೇಳ್ದೆ ಅಲ್ವಾ, ಕೆಲವು ಕನಸುಗಳನ್ನು ಹಂಗಂಗೆ ಸಾಯಿಸ್ಬಿಡ್ಬೇಕು. ಸೊ ಬನ್ನಿ, ಈಗ ನಾವು DJI ಮಿನಿ ಮೈಕ್ನ ಅನ್ಬಾಕ್ಸಿಂಗ್ ಮಾಡೋಣ. ಸಕ್ಕತ್ತಾಗಿದೆ ಅಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಇಷ್ಟಪಟ್ಟು ವಸ್ತು ಕೈಗೆ ಸಿಕ್ಕಿದಾಗ ಚಿಕ್ಕ ಮಗು ಆಗಿಬಿಡ್ತೀನಿ. ಅದು ಇವಾಗಿಂದ ಅಂತಲ್ಲ, ಅವಾಗಿಂದನೂ ಹಾಗೆ, ಜವಾನಿಂದನೂ ಹಾಗೆ. ಇಷ್ಟಪಟ್ಟು ವಸ್ತು ಕೈಗೆ ಸಿಕ್ಕಿದ್ರೆ ಮಾತ್ರ ಸೀರಿಯಸ್ಲಿ ಚಿಕ್ಕ ಮಗು ಆಗಿಬಿಡ್ತೀನಿ, ಚಿಕ್ಕ ಹುಡುಗನ ಥರನೇ ಆಡ್ತೀನಿ. ಮನಸ್ಸು ಖುಷಿ ಆಗ್ತಾಯಿದೆ. ಸೊ ಇನ್ಮೇಲೆ ರೈಡ್ ಮಾತ್ರ ಶುರು ಮಾಡಲೇಬೇಕು. ಏನು ಗೊತ್ತಾ, ಏನೋ ಒಂದು ಮಾಡಬೇಕು ಅಂತ ಹೊರಟಾಗ ನನ್ನ ಲೈಫಲ್ಲಿ ಇನ್ನೊಂದು ಏನೋ ಬಂದಿರ್ತದೆ, ಏನೂ ಮಾಡೋಕ್ಕಾಗಲ್ಲ. ಆದರೂ ಎಲ್ಲವನ್ನು ಫೇಸ್ ಮಾಡಿಕೊಂಡು ಈಗ ಹೆಂಗೆ ಚಿಕ್ಕ ಚಿಕ್ಕ ಕನಸುಗಳನ್ನೇ ದೊಡ್ಡದಾಗಿ ಮಾಡ್ಕೋತಾ ಇದ್ದೀನಿ. ನನಸು ಹಾಗೆ ಒಂದಿನ ಆಗುತ್ತೆ ಎಲ್ಲ ಅಂತ ನನ್ನ ಮೇಲೆ ನನಗೆ ಭರವಸೆ ಇದೆ. ನಾನು ಸುತ್ತ ಇರೋರಿಗೂ ಅದೇ ಭರವಸೆ ನನ್ನ ಮೇಲಿದ್ದರೆ ಲೈಫ್ ಏನು ಬ್ಯೂಟಿಫುಲ್ ಆಗಿರುತ್ತೆ. ಯಾವುದೋ ಎಕ್ಸ್ಪೆನ್ಸಿವ್ ರೈಡಿಂಗ್ ಜಾಕೆಟ್ ಅಲ್ಲ, ಯಾವುದೋ ಎಕ್ಸ್ಪೆನ್ಸಿವ್ ರೈಡಿಂಗ್ ಶೂಸ್ ಅಲ್ಲ, ಬಟ್ ನನಗೆ ಅದು ತುಂಬ ಎಕ್ಸ್ಪೆನ್ಸಿವ್. ಕೆಲವ್ರಿಗೆ ನೋಡೋರಿಗೆ ನನ್ನ ಕನಸುಗಳು ಎಕ್ಸ್ಪೆನ್ಸಿವ್ ಅಲ್ಲ ಅನಿಸುತ್ತೆ, ಬಿಕಾಸ್ ಅವ್ರಿಗೆಲ್ಲ ಮಾಡಿಟ್ಟಿದ್ದಾರೆ ಅನ್ನೋದು. ಬಟ್ ನಮಗೆ ಯಾವುದು ಮಾಡಿಟ್ಟಿಲ್ಲ, ಎಲ್ಲ ನಮಗೆ ನಾವು ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಇನ್ನೊಂದೇನೆಂದ್ರೆ, ಲೈಫಲ್ಲಿ ಯಾರಿಗೂ ಯಾವ ಹೆಲ್ಪು ಕೂಡ ಮಾಡೋಕ್ಕೆ ಹೋಗಬಾರ್ದು. ಹೆಲ್ಪ್ ಕೇಳೋಕ್ಕಿಂತ ಮುಂಚೆ 1000 ಸಲ ಕೇಳ್ತಾರೆ, 1000 ಸಲ ಮಾತಾಡ್ತಾರೆ. ಅದಾದಮೇಲೆ ನಾವು ಯಾರೋ ಅನ್ನೋದು ಮರ್ತೋಗ್ಬಿಡ್ತಾರೆ. ಅಂಥ ಜನಗಳನ್ನ ನನ್ನ ಲೈಫಲ್ಲಿ ನೋಡಿ ಸೀರಿಯಸ್ಲಿ ಸಾಕಾಗಿದೆ. ನಾನೇ ಕಷ್ಟದಲ್ಲಿ ಬದುಕ್ತಾ ಇದ್ದೀನಿ. ನನ್ನದೇ 1000 ತೂತುಗಳಿದೆ. ಆ ತೂತುಗಳನ್ನ ಮುಚ್ಚೋದ್ರಲ್ಲೇ ನಂದು ಅರ್ಧ ಜೀವನ ಮುಗಿದೋಯ್ತು. ಇನ್ನೊಂದಿಷ್ಟು ಜೀವನ ಇದೆ, ಅದನ್ನು ಖುಷಿಯಾಗಿ ಎಂಜಾಯ್ ಮಾಡೋಕ್ಕೆ ಬಿಡ್ರಪ್ಪ ಅಂದರೆ ಅವ್ರದ್ದೇ ಕಥೆಗಳನ್ನ ಹೇಳ್ತಾರೆ, ಅವ್ರದ್ದೇ ಏನೋ ದೊಡ್ಡ ಇದು ಅಂತ ಹೇಳ್ತಾರೆ. ಲೈಫಲ್ಲಿ ನನಗೆ ಯಾರೂ ನೀನು ಹೆಂಗಿದೆಯಾ, ಬದುಕಿದೆಯಾ, ಸತ್ತಿದೆಯಾ ಅಂತ ಕೇಳೋರಿಲ್ಲ. ಸೀರಿಯಸ್ಲಿ ಇದ್ದರೂ ಒಂದು 3-4 ಜನ ಇರ್ಬೋದು. ಅದೇ ಹೇಳೋದಲ್ಲ, ಬೆರಳು ಎಣಿಕೆ ಅಷ್ಟೇ. ನನ್ನ ಲೈಫಲ್ಲೆಲ್ಲ ಬೆರಳು ಎಣಿಕೆಗಳಷ್ಟೇ. ಹೆಂಗಿದೆಯಪ್ಪ, ಚೆನ್ನಾಗಿದೆಯಪ್ಪ, ತಿಂದಪ್ಪ, ಅಷ್ಟೇ. ಕೆಲವೊಮ್ಮೆ ಕೆಲವು ಮಾತುಗಳು ಮಾತಾಡಬಾರ್ದು, ಸುಮ್ಮನೆ ಇದ್ದೀನಿ. ಫೈನಲಿ DJI ಮಿನಿ ಮೈಕ್ ತೊಗೊಂಡಿದ್ದೀನಿ. ಈ ಮೈಕ್ ತೊಗೊಂಡಿರೋ ಉದ್ದೇಶ ಏನು ಅಂದರೆ, ನನ್ನ ಹತ್ರ ಇವಾಗ GoPro ಕ್ಯಾಮ್ರಾ ಇದೆ. GoPro ಕ್ಯಾಮ್ರಾಗೆ ಈ DJI ಮೈಕ್ ವೈರ್ಲೆಸ್ ಆಗಿ ಕನೆಕ್ಟ್ ಆಗಲ್ಲ. ಸೊ ಅದಕ್ಕೆ ನೆಕ್ಸ್ಟ್ DJI ಅವರ ಆ್ಯಕ್ಷನ್ ಪ್ರೋ ಕ್ಯಾಮ್ರಾಗೆ ಸಪೋರ್ಟ್ ಆಗಲಿ ಅಂದ್ಬಿಟ್ಟು ಅಡ್ವಾನ್ಸ್ ಹಾಕಿ ತೊಗೊಂಡಿದ್ದೀನಿ DJI ಮಿನಿ ಮೈಕ್. ಸೀರಿಯಸ್ಲಿ ಇದೆಲ್ಲ ತೊಗೋತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಗುರು. ಬಟ್ ತೊಗೊಂಡಿರೋದು ಒಂದು ಕಡೆ ಖುಷಿ, ಒಂದು ಕಡೆ ಬೇಜಾರು. ಯಾಕೆಂದರೆ ಮತ್ತೆ ಇದನ್ನೆಲ್ಲ EMI ಕಟ್ಟಬೇಕಲ್ಲಪ್ಪ ಅಂತ. ಆ್ಯಂಡ್ ಇದರಲ್ಲೇ ಹೊಸ ಲೇಟೆಸ್ಟ್ ಮಾಡೆಲ್ ಬಂದಿದೆ, DJI ಮಿನಿ ಮೈಕ್ 2. ಅದರಲ್ಲಿ ಅದರಲ್ಲೂ ಸೇಮ್ ಸಿಮಿಲಾರಿಟಿ ಒಂದೇ ಇದೆ. ಬಟ್ ಏನಂದರೆ, ಈ ಮೇಲ್ಗಡೆ ಕ್ಯಾಪ್ನ ಬೇರೆ ಬೇರೆ ಕಲರ್ಗಳಲ್ಲಿ ಚೇಂಜ್ ಮಾಡ್ಕೋಬೋದಿದೆ. ಆ್ಯಂಡ್ ಅದು ಚೆನ್ನಾಗಿದೆ. ಬಟ್ ಅದು ನನಗೆ ಮತ್ತೆ 5000 ಎಕ್ಸ್ಟ್ರಾ ಆಗ್ತಾಯಿತ್ತು. ಮತ್ತು ಬೇಡಪ್ಪ, ನನಗೆ 5000 ಎಕ್ಸ್ಟ್ರಾ, ಅದೇ 5000 ಇದ್ದರೆ ನಾನು ಬೇರೆ ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿ, ಸೊ ಸದ್ಯಕ್ಕೆ ನನಗಿದು ಸಾಕು ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಆಲ್ರೆಡಿ ನನ್ನ ಹತ್ರ ಈ DJI ಮೈಕ್ ಇದೆ. ಸೊ ಒಂದನ್ನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ, ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಇದರಲ್ಲಿದೆ. ಆ್ಯಂಡ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದಂತೂ ಕ್ವಾಲಿಟಿ ಆಗಲಿ ಅಥವಾ ನಾಯ್ಸ್ ಕ್ಯಾನ್ಸಲ್ ಅಷ್ಟೊಂದು ಇಲ್ಲ ಇದರಲ್ಲಿ, ಬಟ್ ಬೆಸ್ಟ್ ಇದು ಕೂಡ. ಸೊ ಇದರಲ್ಲಿ ಏನಂದರೆ, ನಿಮ್ಗೆ ಇದರ ಮೇಲೆ ಇದೆ ನೋಡಿ, ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಆಟೋಮೆಟಿಕ್ ಲಿಮಿಟಿಂಗ್ ಎರಡೂ ಇದೆ ಇದರಲ್ಲಿ. ನನಗೆ ಈ ನಾಯ್ಸ್ ಕ್ಯಾನ್ಸಲೇಷನ್ ಬೇಕಾಗಿತ್ತು ಆ್ಯಂಡ್ ಆಟೋಮೆಟಿಕ್ ಲಿಮಿಟಿಂಗು, ಸೊ ಇವೆರಡೂ ಬೇಕಾಗಿತ್ತು. ಫೈನಲಿ DJI ಮಿನಿ ಮೈಕ್ ನನ್ನ ಕೈಯಲ್ಲಿದೆ. ಇದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡೋ ಖುಷಿನೇ ಬೇರೆ. ಒಳಗೆ ಏನೇನಿದೆ ಅಂತ ಓಪನ್ ಮಾಡಿದ್ರೆ ನಮಗೆ ಫಸ್ಟು ಸಿಗುವಂಥದ್ದು DJI ಸ್ಟಿಕ್ಕರ್ಸ್, ಯೂಸರ್ ಮ್ಯಾನ್ಯೂಲ್, ಆ್ಯಂಡ್ ಫೈನಲಿ ನಮ್ಮ DJI ಮೈಕ್ ಈ ಪೌಚ್ ಒಳಗಡೆ ಇರುತ್ತೆ. ಸಖತ್ತಾಗಿ ಕೊಟ್ಟಿದ್ದಾರೆ. ಯಾವ ಮೈಕ್ ತೊಗೊಂಡಾಗ ಇನ್ನು ಎಂಟಿ ಬಾಕ್ಸ್ ಏನೂ ಇಲ್ಲ. ಸೊ ಈ ಮೈಕ್ ತೊಗೊಂಡಾಗ ಈ ಪೌಚ್ ಕೊಟ್ಟಿದ್ದರು.
ಸೊ ಈ ಮೈಕ್ ತೊಗೊಂಡಿದ್ದೀನಿ ಈಗ. ಇದಕ್ಕೆ ವಾವ್ ಪ್ರೀಮಿಯಂ ಕ್ವಾಲಿಟಿ ಗುರು, ಸಕ್ಕತ್ತಾಗಿದೆ ಇದು ಮಾತ್ರ. ಫುಲ್ ಸಾಫ್ಟಾಗಿ ಸಕ್ಕತ್ತಾಗಿದೆ ಪೌಚ್. ಇದಕ್ಕೆ ಹೆಸರು ಏನು ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ, ಬಟ್ ಇದು ಏನಕ್ಕೆ ಹಾಕ್ತಾರೆ ಅಂದರೆ ನಾಯ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಮೈಕ್ಗೆ ಹಾಕ್ತಾರೆ. ಅದು ಹೆಸರು ಗೊತ್ತಿಲ್ಲ ನನಗೆ. ಆ್ಯಂಡ್ ಕನೆಕ್ಟಿಂಗ್ ಕೇಬಲ್ಸ್ ಆ್ಯಂಡ್ ಟೈಪ್ ಸಿ ಕೇಬಲ್ ಇದೆ. ಸೊ ಈ ಡಿ ಜೆ ಮೈಕಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್, ನನ್ನ ಡಿ ಜೆ ಮಿನಿ ಮೈಕ್, ಇದನ್ನು ಸ್ಟಿಕ್ಕರ್ನ ಹಿಂಗೆ ತೆಗೆದುಬಿಟ್ರೆ ಆಹಾ ಇದರಲ್ಲಿರೋ ಖುಷಿನೇ ಬೇರೆ, ಒಂಥರ ಕಿಕ್ಕು. ಇದನ್ನು ಇಲ್ಲಿ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಟ್ಯಾನ್ ಟ್ಯಾಡನ್, ಲೈಟ್ ನೋಡಿ ಎಲ್ಲ ಹೆಂಗೆ ಬ್ಲಿಂಕ್ ಆಗ್ತಾ ಇದೆ. ಇದು ನಮ್ಮ ರಿಸೀವರ್. ಆ್ಯಂಡ್ ಇದೇನಂದರೆ ಆಟೋ ಗೇನ್, ನಾವು ರೆಕಾರ್ಡ್ ಮಾಡೋ ವಾಯ್ಸನ್ನು ಗೇನ್ ಲೆವೆಲ್ಗೆ ಸೆಟ್ ಮಾಡೋದು ಇದು, ಈ ಬಟನ್ಸ್. ಸೊ ಅದಾದಮೇಲೆ ನಮ್ಮ ಡಿ ಜೆ ಮಿನಿ ಮೈಕ್ಸ್. ಸೊ ಈ ಮೈಕ್ ನೋಡಿ ಎಷ್ಟು ಚಿಕ್ಕದಿದೆ, ಇಷ್ಟು ಚಿಕ್ಕದಿದ್ರೂ ತುಂಬ ಕೆಲಸ ಮಾಡುತ್ತೆ. ಓಕೆ, ಆ್ಯಂಡ್ ನನ್ನ ಹಳೆ ಡಿ ಜೆ ಮೈಕ್ ಇದು ನೋಡಿ ಎಷ್ಟು ಉದ್ದ ಇದೆ ಅಲ್ವಾ, ಇದರಲ್ಲಿ ಅರ್ಧ ಇದೆ ಇದು. ಅದು ತುಂಬ ಒಳ್ಳೆ ಕೆಲಸ ಮಾಡ್ತಿತ್ತು. ಇದು ಇನ್ಮೇಲೆ ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಡಿ ಜೆ ಮಿನಿ ಮೈಕ್ ಕ್ಲಿಪ್ ಥರ ಕೂಡ ಹಾಕೋಬೋದು. ಮ್ಯಾಗ್ನೆಟ್ ಅಂದರೆ ಸದ್ಯಕ್ಕೆ ನಾನು ಇಲ್ಲಿ ಹಾಕಿದ್ದೀನಲ್ವ, ಲೈಕ್ ಈ ಥರ ಹಾಕೋಬೋದು. ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಅಂಟ್ಕೊಂಡ್ರೆ ಅಂಟ್ಕೊಂಡ್ರೆ ನಮ್ಮ ಸ್ಕಿನ್ನೇ ಕಟ್ ಆಗುತ್ತೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ ಇದರಲ್ಲಿ, ಅಷ್ಟೇ, ಬೇರೆ ಏನೂ ಇಲ್ಲ ಇದರೊಳಗಡೆ. ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲಲ್ಲಿ ಇನ್ಮೇಲೆ ಈ ಮೈಕ್ ಯೂಸ್ ಆಗುತ್ತೆ. ಸದ್ಯಕ್ಕೆ ಗೋಪ್ರೋಗೆ ಯೂಸ್ ಮಾಡ್ತೀನಿ, ಆಮೇಲೆ ಬೇಕಾದರೆ ಡಿ ಜೆ ಆ್ಯಕ್ಷನ್ ಪ್ರೋ ತೊಗೊಂಡಾಗ ಅದಕ್ಕೆ ಯೂಸ್ ಮಾಡಿದ್ರೆ ಆಯಿತು. ಬ್ಲ್ಯಾಕ್ ಯಾಕೆ ಇಷ್ಟ ಅಂದರೆ ನನಗೆ ಬ್ಲ್ಯಾಕಲ್ಲಿ ಎಲ್ಲ ಹೈಡ್ ಮಾಡ್ಬೋದು. ಖುಷಿ, ನೋವು, ದುಃಖ, ಕಣ್ಣೀರು ಇದೆಲ್ಲ ಕೂಡ ಬ್ಲ್ಯಾಕಲ್ಲಿ ಹೈಡ್ ಆಗುತ್ತೆ, ಯಾರಿಗೂ ಕಾಣಿಸಲ್ಲ. ಸೊ ಇವತ್ತು ಒಬ್ಬ ಮಿಡಲ್ ಕ್ಲಾಸ್ ರೈಡರ್ನ ಕತೆ ಹೇಳಿದ್ದಾಯಿತು, ಅವನ ಕನಸನ್ನು ನನಸಾಗಿದ್ದನ್ನು ತೋರಿಸಿದ್ದಾಯಿತು. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್. ಸೈನಿಂಗ್ ಆಫ್ ಪೀಸ್ ಕನ್ನಡಿಗ. ಲವ್ ಯು ಆಲ್, ಬಾಯ್.